ವೆಲ್ಕಮ್ ಟು ಸಹ್ಯಾದ್ರಿ ಆಪ್ಟಿ ಶಾಲಾ. ಇದು ನಿಮ್ಮ ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಹೇಗೆ ಕೊಟ್ಟಿರುವ ಡೇಟ್ಗೆ ಡೇಯನ್ನು ಫೈಂಡ್ ಔಟ್ ಮಾಡೋದು ಅಂತ ತಿಳಿದುಕೊಡುವ. ಅದಕ್ಕೋಸ್ಕರ ನೀವು ಇಲ್ಲಿ ಕೊಟ್ಟಿರುವಂಥ ಕೋಡ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ, ಆಯಿತಾ? ಈಸಿ ಏನಿಲ್ಲ. ಡೇ ಕೋಡ್ಗಳು ಸಂಡೆಯಿಂದ ಸ್ಟಾರ್ಟ್ ಆಗುತ್ತೆ. 0, 1, 2, 3, 4, 5, 6 ಅಷ್ಟೇ. ಹಾಗೆ ಇಯರ್ ಕೋಡ್ಗಳು ನಾವು 1600ಇಂದ ಸ್ಟಾರ್ಟ್ ಮಾಡ್ತೀವಿ. ಡೌಟ್ ಬರ್ಬೋದು, ಯಾಕೆ 1600ಇಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತ. 1582 ಅಕ್ಟೋಬರ್ ಕ್ಯಾಲೆಂಡರ್ನ ಒಂದು ಸಾರಿ ತೆಗೆದು ನೋಡಿ. ಅಲ್ಲಿ 10 ಡೇಸ್ಗಳು ಮಿಸ್ ಆಗಿದ್ದಾವೆ. ಯಾಕೆ ಮಿಸ್ ಆಗಿದ್ದಾವೆ ಅಂದರೆ ಆ ಟೈಮಲ್ಲಿ ಕ್ಯಾಲೆಂಡರ್ನ ಚೇಂಜ್ ಮಾಡಲಾಗಿತ್ತು, ಆಯಿತಾ? ಸೊ ಅದಕ್ಕೋಸ್ಕರ 1600ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲ ನೆನ್ಪಿಟ್ಕೋಬೇಕು ಅಂತ ಇಲ್ಲ, 1600ಇಂದ ನೆನ್ಪಿಟ್ಕೋರಿ. ಯಾಕಂದರೆ 6 - 2 4, 4 - 2 2, 2 - 2 0, ಮತ್ತು 6 4 2 0, 6 4 2 0 ಇದೇ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ, ಆಯಿತಾ? ಮಂತ್ ಕೋಡ್ 033614625 ಇದೆಲ್ಲ ಫಾರ್ ಯಾವುದು? ನಾರ್ಮಲ್ ಇಯರ್. ನಾರ್ಮಲ್ ಇಯರ್ ಅಂದರೆ ಯಾವ ಇಯರ್ 365 ಡೇಸ್ಗಳನ್ನು ಹೊಂದಿದೆ ಅವುಗಳನ್ನು ನಾರ್ಮಲ್ ಇಯರ್ ಅಥವಾ ಆರ್ಡಿನರಿ ಇಯರ್ ಅಂತ ಕರಿತೀವಿ. ಆದರೆ ಲೀಪ್ ಇಯರ್ ಏನಾದರೂ ನಮಗೆ ಕೊಟ್ಬಿಟ್ರೆ ಅಂತ, ಫಾರ್ ಎಕ್ಸಾಂಪಲ್ 2004 ಅನ್ನೋದು ಲೀಪ್ ಇಯರ್ ಅಲ್ವಾ, 2024 ಕೂಡ ಲೀಪ್ ಇಯರ್ ಅಲ್ವಾ? ಆ ಥರ ಇಯರ್ಗಳು ಬಂದಾವಾಗ ನಾವು ಜಾನ್ ಮತ್ತು ಫೆಬ್ರವರಿ ಮಾತ್ರ ಕೋಡ್ನ ಚೇಂಜ್ ಮಾಡ್ತೀವಿ, ಮತ್ತು ಉಳಿದೆಲ್ಲ ಮಂತ್ಗಳಿಗೆ ಕೋಡ್ ಸೇಮ್ ಇರುತ್ತೆ. ಹಾಗಿದ್ರೆ ಈ ಎಕ್ಸಾಂಪಲ್ನ ನೋಡುವ ಹೇಗೆ ಸಾಲ್ವ್ ಮಾಡೋದು ಅಂತ. ಮೊದಲನೇ ಸ್ಟೆಪ್ ಏನು ಮಾಡಬೇಕು ಅಂದರೆ, ನೀವು ಫಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ಎ ಗಿವನ್ ಇಯರ್ ತೆಗೆದುಕೊಳ್ಳಿ, ಆಯಿತಾ? ಯಾವುದು? ನಂಬರ್ 25 ಅಂತ ಕೊಟ್ಟಿದ್ದಾರೆ, ಆಯಿತಾ? ಇದು 25, ಲಾಸ್ಟ್ 2 ಡಿಜಿಟ್ಸ್ 25. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಈ 25ನ 4ಇಂದ ಡಿವೈಡ್ ಮಾಡಿ. 4ಇಂದ ಡಿವೈಡ್ ಮಾಡಿದ್ರೆ 6 ಪಾಯಿಂಟ್ ಸಮಥಿಂಗ್ ಯು ಆರ್ ಗೆಟಿಂಗ್ ಅಲ್ವಾ? ಸೊ ಇದನ್ನು ಯಾಕೆ 4ಇಂದ ಡಿವೈಡ್ ಮಾಡ್ತೀವಿ ಅಂದರೆ, ನಾವು ಎಷ್ಟು ಪಾಸಿಬಲ್ ಲೀಪ್ ಇಯರ್ಗಳು ಬರ್ತವೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ. ಎಷ್ಟು ಲೀಪ್ ಇಯರ್ಗಳು ಬರ್ತವೆ? 4 6 24, ಅಂದರೆ 6 ಲೀಪ್ ಇಯರ್ಗಳು ಬರ್ತವೆ ಅಲ್ವಾ? ಸೊ ಸೆಕೆಂಡ್ ಸ್ಟೆಪ್ ಡನ್. 6. ಥರ್ಡ್ ಒನ್ ಯಾವ ಡೇಟ್ ಕೊಟ್ಟಿದ್ದಾರೆ? 14. ಅದಾದ ನಂತರ ಏಪ್ರಿಲ್ ಕೋಡ್ ಏನಾಗುತ್ತೆ? ಇಲ್ಲಿ ಸರ್ಚ್ ಮಾಡಿ ಮಂತ್ ಕೋಡ್. ಏಪ್ರಿಲ್ ಕೋಡ್ 6, ಆಯಿತಾ? ಇದು ಮಂತ್ ಕೋಡ್. ಆಮೇಲೆ 2025 ಈ ಇಯರ್ ಡ್ಯೂರೇಷನ್ ಎಲ್ಲಿ ಬರುತ್ತೆ? ಸೊ 2000ಇಂದ 2099 ಒಳಗಡೆ ಬರುತ್ತಲ್ವಾ? ಹಾಗಿದ್ರೆ ಯಾವ ಕೋಡ್ ಇದೆ ಅದಕ್ಕೆ? 6 ಇದೆ. ಸೊ ಫೈನಲ್ ಆಗಿ ಏನು ಮಾಡಬೇಕು ಅಂದರೆ, ಇಲ್ಲಿರುವಂಥ ಎಲ್ಲ ಕೋಡ್ಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. 25 + 6 ಎಷ್ಟಾಗುತ್ತೆ? 31. 31 + 14 ಎಷ್ಟಾಯಿತು? 45 ಆಯಿತು. 45 + 6 51. 51 + 6 57 ಆಯಿತು. ಈಗ ನಾವು ಎಲ್ಲ ಕೋಡ್ಗಳನ್ನ ಆ್ಯಡ್ ಮಾಡಿದ್ವಿ ಅಲ್ವಾ? ಫೈನಲ್ ಆಗಿ ನಾವು ಇದೇ ನಂಬರನ್ನು 7ಇಂದ ಡಿವೈಡ್ ಮಾಡಬೇಕಾಗತ್ತೆ. 57 ಡಿವೈಡೆಡ್ ಬೈ 7 ಅಂತ ಮಾಡಿದರೆ 7 8 56 ಬರುತ್ತೆ, ಆಯಿತಾ? ರಿಮೈಂಡರ್ ಎಷ್ಟು ಉಳ್ಕೊಳ್ತು? 1. ಅಂದರೆ ಈ ರಿಮೈಂಡರ್ ಏನು ಉಳ್ಕೊಳ್ಳುತ್ತೆ ಅದು ನಮಗೆ ಡೇನ ಹೇಳುತ್ತೆ. 1 ಅಂದರೆ ಯಾವ ಡೇ? ಮಂಡೇ. ಸೊ ನೀವು ಚೆಕ್ ಮಾಡ್ಬೋದು, 14 ಏಪ್ರಿಲ್ 2025 ಮಂಡೇನೇ ಆಗಿರುತ್ತೆ. ಸೊ ಒಂದು ವೇಳೆ ಈಗ ಲಾಸ್ಟ್ ಇಯರ್ ಕೊಟ್ಟಿರೋದು 2003 ಅಂತ ಇದೆ ಅನ್ಕೋರಿ, 2003 ಅಂತ ಇದೆ. ಆಗ 03ನ ತೆಗೆದುಕೊಂಡು ನೀವು 4ಇಂದ ಡಿವೈಡ್ ಮಾಡಿದವಾಗ 0.75 ಬರುತ್ತೆ. ಡೋಂಟ್ ಡಿವೈಡ್ ದ ನಂಬರ್ ಆಫ್ಟರ್ ಡೆಸಿಮಲ್ ಪಾಯಿಂಟ್, ಆಯಿತಾ? 0 ಅಂತಲೇ ತೆಗೆದುಕೊಳ್ಬೇಕಾಗತ್ತೆ, ಆಯಿತಾ? ಇದು ನಿಮಗೆ ಅರ್ಥ ಆಗಿದ್ದರೆ ಇಲ್ಲಿ ಕೊಟ್ಟಿರುವಂತಹ ಡೇಟ್ಗೆ ಯಾವ ಡೇ ಆಗಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ. ಥ್ಯಾಂಕ್ ಯು.